ನಮಸ್ಕಾರ ವೀಕ್ಷಕರೇ, ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶಿವರಾತ್ರಿ ಸ್ಪೆಷಲ್ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶಿವರಾತ್ರಿಗೆ ಸ್ಪೆಷಲ್ ಆಗಿ ಮಾಡೋ ರೆಸಿಪಿ ಇದು. ಮೊದಲಿಗೆ 1 ಕಪ್ಪು ರವೆ ತಗೊಳ್ಳೋಣ. 1 ಕಪ್ ರವೆ ತಗೊಂಡು ಅದನ್ನು ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಹೆಂಗೆ ಮಾಡ್ಕೊಬೇಕಂದ್ರೆ ಅದು ಕಂದು ಬಣ್ಣ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನೀವು ಸಣ್ಣ ರವೆ ಅಥವಾ ಚಿರೋಟಿ ರವೆ ಯಾವ ರವೆ ಬೇಕಾದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಯಾವ್ದು ತಗೊಂಡ್ರೂ ಒಂದೇ ಥರ ಬರುತ್ತೆ ರವೆ ಉಂಡೆ. ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಬಳಸ್ಕೊಳ್ಳಿ. ಚಿರೋಟಿ ರವೆ ಅಥವಾ ಸಣ್ಣ ರವೆ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. ನಂತರದಲ್ಲಿ ಒಂದು ಪ್ಯಾನ್ಗೆ 2ರಿಂದ 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ಕಪ್ಪು ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಎಣ್ಣೆ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ತುಪ್ಪ ಆದರೂ ಹಾಕ್ಕೊಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಅದು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಕಂದು ಬಣ್ಣ ಬಂದಮೇಲೆ ನೋಡಿ, ಆ ಥರ ಕಲರ್ ಬಂದಮೇಲೆ ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ ನಂತರ ಅದೇ ಬಾಣಲಿನೇ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಕ್ಕೆ ಹೋಗ್ಬಿಡಿ, ಇರೋ ಎಣ್ಣೆ ಸಾಕು. ಅದಕ್ಕೇನೆ ಬಾದಾಮಿ 7ರಿಂದ 8 ಬಾದಾಮಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ ನಂತರ ಅದನ್ನು ಕಪ್ಪಿಗೆ ಹಾಕ್ಕೊಳ್ಳಿ. ನಂತರದಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಒಂದೊಂದು ಉಂಡೆಯಲ್ಲಿ ಯಾವ ಥರ ಸಿಗಬೇಕು, ಒಂದು 4ರಿಂದ 5 ಸಿಗಬೇಕು, ಅದನ್ನ ನೋಡಿಕೊಂಡು ತಗೊಂಡು ಇದು ಮಾಡ್ಕೊಳ್ಳಿ. ನಾನು ತಗೊಂಡಿರೋ ರವೆಯಲ್ಲಿ 7ರಿಂದ 8 ಉಂಡೆ ಆಗುತ್ತೆ. ಆ ಕಪ್ನಲ್ಲಿ ಅಷ್ಟು ತಗೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡ್ಕೊಬೇಡಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನಂತರದಲ್ಲಿ ಅದನ್ನು ರವೆಗೆ ಹಾಕಿ ಅದರಲ್ಲೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಡೋದ್ರಿಂದ ತುಂಬ ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಒಂದು ಕಪ್ಗೆ ಹಾಕಿ ಇಟ್ಕೊಳ್ಳಿ. ನಂತರದಲ್ಲಿ ಒಣಗಿದ ಕೊಬ್ಬರಿನ ನೀಟಾಗಿ ತುರ್ಕೊಂಬಿಟ್ಟು ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಎಣ್ಣೆಯನ್ನು ಹಾಕಕ್ಕೆ ಹೋಗ್ಬಿಡಿ, ಇರೋ ಎಣ್ಣೆನೇ ಸಾಕು. ಅದರಲ್ಲಿ ತುಂಬ ಎಣ್ಣೆ ಹಾಕಿದ್ರೆ ಅದು ಒಂಥರ ಎಣ್ಣೆ ಥರ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೊಬ್ಬರಿ ಹಾಕೋ ಕಾರಣ ಏನಂದರೆ ರುಚಿ ಚೆನ್ನಾಗಿರುತ್ತೆ, ಮತ್ತು ಅದು ಉಂಡೆನ ನೀಟಾಗಿ ಹಿಡಿದಿಟ್ಕೊಳುತ್ತೆ. ಅದಕ್ಕೋಸ್ಕರ ನಾವು ಒಣಗಿರೋ ಕೊಬ್ಬರಿ ಕಾಯಿ ತುರಿ ಹಾಕ್ತಾ ಇದ್ದೀವಿ. ಯಾವ ಥರ ಐಟಲ್ ತೊಗೊಬೇಕಂದ್ರೆ, ನೀವು ಎಷ್ಟು ರವೆ ತೊಗೊಂಡಿರ್ತೀರ, 1 ಕಪ್ಪು ರವೆ ತೊಗೊಂಡ್ರೆ 1 ಕಪ್ಪು ಸಕ್ಕರೆ ಪುಡಿನ ತೊಗೊಬೇಕು. ಈಗ ಮೊದಲಿಗೆ ನಾನು ಒಂದು ಅರ್ಧ ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದು ತುಂಬ ಜೋರಾಗಿಟ್ರೆ ಸ್ಟವ್ ಅದೇನಾಗತ್ತಂದರೆ ಅದು ಫ್ರೈ ತುಂಬ ಆಗಿಬಿಡುತ್ತೆ, ಆಗ ಚೆನ್ನಾಗಿರಲ್ಲ. ನಂತರದಲ್ಲಿ ಕೊಬ್ಬರಿ ತುರಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 1ರಿಂದ 1.5 ಟೀ ಸ್ಪೂನ್ನಷ್ಟು ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ರವೆ ಉಂಡೆ, ತುಂಬ ಟೇಸ್ಟಿಯಾಗಿರುತ್ತೆ.
ಆದ್ದರಿಂದ ಈ ಥರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಹಾಲು